ನಮಸ್ಕಾರ. ಹಿಂದಿನ ಎಪಿಸೋಡ್ನಲ್ಲಿ ನಾನು ಹೇಳ್ದಂಗೆ ಹಿರಿಯ ವೆಂಕಟಪ್ಪ ನಾಯಕರು ತಮ್ಮ ಸೈನ್ಯದೊಡನೆ ಗೇರುಸೊಪ್ಪೆಯ ಕಡೆ ದಾಪುಗಾಲಿಡುತ್ತಾ ಬರುತ್ತಿದ್ದಾಗ ಆ ಸುದ್ದಿ ರಾಣಿಯ ತನಕ ತಲುಪಿ ರಾಣಿಯು ಈ ಸೈನ್ಯವನ್ನು ಹೇಗೆ ಎದುರಿಸಬೇಕೆಂದು ತನ್ನ ಸೇನಾಧಿಪತಿಯೊಡನೆ ಚರ್ಚೆ ಮಾಡಿ ಅದಕ್ಕೆ ಬೇಕಾದಂಥ ರೂಪುರೇಷೆಗಳನ್ನು ಸಿದ್ಧಪಡಿಸಿದಳು. ಚಿಕ್ಕ ವಯಸ್ಸಿನಿಂದಲೇ ಎಲ್ಲ ವಿದ್ಯೆಗಳನ್ನು ಪಾರಂಗತ ಮಾಡಿಕೊಂಡಿದ್ದ ಅವಳು ಅತಿ ವೀರಳು ಹಾಗೂ ಶೂರಳೂ ಆಗಿದ್ದಳು. ತನ್ನ ಎಲ್ಲ ಶಕ್ತಿಯನ್ನು ಒಗ್ಗೂಡಿಸಿಕೊಂಡು ವೀರಗಚ್ಚೆಯನ್ನು ಕಟ್ಟಿ ಶತ್ರುಗಳ ಮೇಲೆ ಸಿಂಹಿಣಿಯಂತೆ ಎರಗಿದಳು. ಮುಂದೆ ಬಂದವರ ರುಂಡ ಚಂಡಾಡುತ್ತಾ ತನ್ನ ಕತ್ತಿಯ ವರಸೆಯಿಂದ ಎದುರಿಗೆ ಬಂದವರನ್ನು ಎದುರಿಸುತ್ತಾ ಯುದ್ಧವನ್ನು ಮುಂದುವರಿಸಿದಳು. ಬಲಿಷ್ಠ ಸೈನ್ಯದ ಮುಂದೆ ಸೋಲಬೇಕಾಯಿತು. ನಂತರ ಶತ್ರು ಸೈನ್ಯವು ಅವಳನ್ನು ಸೆರೆ ಹಿಡಿದು ರಾಜನ ಮುಂದೆ ತಂದು ನಿಲ್ಲಿಸಿದಾಗ ತಾನು ಗೌರವಯುತವಾಗಿ ಸಾವನ್ನಪ್ಪಬೇಕೆಂದು, ಅದಕ್ಕಾಗಿ ಸಲ್ಲೇಖನ ವ್ರತವನ್ನು ಸ್ವೀಕರಿಸಲು ಅನುಮತಿ ಕೊಡಬೇಕೆಂದು ಕೇಳಿಕೊಂಡಳು. ಅದೇ ರೀತಿ ಸಲ್ಲೇಖನ ವ್ರತವನ್ನು ತೆಗೆದುಕೊಂಡು ತನ್ನ ಕೊನೆಯ ಉಸಿರೆಳೆದಳು. ಬನ್ನಿ, ಮತ್ತೆ ನಮ್ಮ ಕಾಡಿನ ಪಯಣ ಮುಂದುವರಿಸುತ್ತಾ ಆ ಸಮಾಧಿಯ ಕಡೆ ಹೋಗೋಣ. ದಂಡೆ ಇದೆ, ಅಂದರೆ ತುಂಬ ಹಳೆ ಕಾಲ ಸ್ಮಶಾನ. ಇದು 400 ವರ್ಷದ ಇತಿಹಾಸದ್ದು ಇದು. ಅದು ಕಲ್ಲು. ಹಾಂ, ಅಲ್ಲಿ ಈ ವೀರಗಲ್ಲೇ ಆ ಸಮಾಧಿಯ ಒಂದು ಕುರುಹು ಅಂತ ಇಲ್ಲಿ ಸ್ಥಳೀಯರು ಹೇಳಿದ್ರು ಸಹ ನಾವು ಬಹಳಷ್ಟು ಜಾಗಗಳನ್ನು ನೋಡಿ ಬಂದಿರೋದ್ರಿಂದ ಇದೊಂದು ವೀರಗಲ್ಲು ಅಂತಲೇ ನಮಗೆ ಕಾಣ ಬಂತು. ಅಲ್ಲಿ ನೋಡಿರುವಂತಹ ಅಥವಾ ಅಲ್ಲಿ ಕೆತ್ತಿರುವಂತಹ ಒಂದು ಲಿಪಿಯಾಗಲಿ, ಅಲ್ಲಿರುವಂತಹ ಯುದ್ಧ ಭೂಮಿಯಲ್ಲಿ ಮಡಿದಂತಹ ವೀರನಿಗೋಸ್ಕರ ಕೆತ್ತಿದಂತಹ ಒಂದು ಶಿಲ್ಪಗಳಾಗಲಿ ಎಲ್ಲವೂ ಇದೊಂದು ವೀರಗಲ್ಲು ಅಂತಲೇ ಸೂಚಿಸ್ತಾ ಇತ್ತು. ಆದರೂ ಇಲ್ಲಿ ಸ್ಥಳೀಯರ ನಂಬಿಕೆಯ ಪ್ರಕಾರ ಇಲ್ಲಿ ಬಹಳಷ್ಟು ಈ ರೀತಿಯ ಕಲ್ಲುಗಳು ಸಿಗುತ್ತವೆ ಹಾಗೂ ಇದು ಬಹಳ ಹಿಂದಿನ ಕಾಲದ ಸ್ಮಶಾನದ ಒಂದು ಜಾಗ ಅಂತನ ಅವರು ಹೇಳ್ತಾ ಇದ್ರು. ಇದೆ, ಇದು ನನ್ನ ಮನಸ್ಸು ಅವಳು ಸ್ಮಶಾನ ಮಾಡಿ ಇದೇ ಜಾಗದ ಹೋಗುದು ಇದಕ್ಕೆ ನಿಲ್ಸ್ಯಾರೇನು ಅಂತ ನನಗೆ. ಇಲ್ಲಿ ಯುದ್ಧ ನಡೀತಾ ಇರೋದೆಲ್ಲ ಕೆತ್ತಿದ್ದಾರೆ. ಅವಳು ಇಲ್ಲೇ ಐಕ್ಯ ಆಗಿದ್ದು ಮಾತ್ರ. ಈ ಮುನಿಗಳ ಹತ್ರ ಸಲ್ಲೇಖನ ರಥ ತಗೊಂಡು ಅವಾಗ ಸಲ್ಲೇಖನ ರಥ ತಗೊಂಡದ್ದು ಇತಿಹಾಸ ಇದೆ. ಇದರಲ್ಲಿ ಇದೆ ಅಂತ ಇತಿಹಾಸದಲ್ಲಿ. ನಿಮ್ಗೆ ಶಿವಮೊಗ್ಗನೇ? ಹೌದು. ಈ ಥರದ ಕಲ್ಲು ಇಲ್ಲಿ ಸ್ಮಶಾನದಲ್ಲಿ ಎಲ್ಲೂ ಇಲ್ವಾ? ಇದಾವೆ, ಅಲ್ಲಿ ಅಲ್ಲೊಂದು ಐತೆ ತೋರಿಸ್ತಾರೆ. ಈ ಥರದ ಕಲ್ಲು ಭಾರಿ ಇದಾವ್ರಿ ಈ ಕಾಡೊಳಗೆ. ಹೌದಾ? ಭಾರಿ ಇದೆ. ಎಲ್ಲೆಲ್ಲ ಇದಾವೆ ಗೊತ್ತಿಲ್ಲ, ಈಗ ಅಲ್ಲಿದಾವೆ. ಅಲ್ಲೊಂದು ದೇವಸ್ಥಾನ ಇದೆ. ಇದೇ ಹಾದಿಯಲ್ಲಿ ನಾವು ಮುಂದೆ ಸಾಗ್ತಾ ಹೋದರೆ ಅಲ್ಲೊಂದು ದೇವಸ್ಥಾನನ ಕಟ್ಟಿದ್ದಾರೆ. ಯಾಕಪ್ಪ ಅಂತ ವಿಚಾರಿಸಿದಾಗ ಅಲ್ಲಿ ಒಂದು ಶಾಸನ ಇದೆ, ಅದು ಹಳೆಯ ಶಾಸನ. ಆ ಶಾಸನ ಸಿಕ್ಕ ನಂತರ ಮತ್ತು ಇಲ್ಲಿ ಸಿಕ್ಕಂತಹ ಬಹಳಷ್ಟು ವೀರಗಲ್ಲುಗಳು ಕಾಡಿನಲ್ಲಿ ಇರುವುದನ್ನು ಕಂಡು ಒಬ್ಬ ಸ್ವಾಮೀಜಿಯವರು ಇಲ್ಲಿ ಒಂದು ದೇವಸ್ಥಾನ ಶಿವನಿಗೆ ಕಟ್ಟಬೇಕು ಅಂತ ಪ್ರೇರಣೆ ಆಗಿದೆ ಅಂತ ಹೇಳಿದಾಗ ಇಲ್ಲಿರುವ ಸ್ಥಳೀಯರೆಲ್ಲರೂ, ಅಂದರೆ ಆವಿನಹಳ್ಳಿಯಲ್ಲಿರುವಂಥ ಎಲ್ಲ ಸ್ಥಳೀಯರು ಇಲ್ಲೊಂದು ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ಆ ಶಾಸನದ ಕಲ್ಲನ್ನು ನೀವು ಅಲ್ಲಿ ದೇವಸ್ಥಾನದ ಮುಂದೆ ಬಲಭಾಗದಲ್ಲಿ ನೋಡ್ತಾ ಇರ್ಬೋದು. ಇದು ರಾಮಲಿಂಗೇಶ್ವರ ದೇವಾಲಯ, ಆವಿನಹಳ್ಳಿ.
ಆ ದೇವಸ್ಥಾನದ ಪಕ್ಕದಲ್ಲಿಯೇ ನಾವು ನೋಡ್ಬೋದಾದಂಥ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈ ದೇವಸ್ಥಾನ ಕಟ್ಟಬೇಕಾದ್ರೆ ಸಿಕ್ಕಿರುವಂತಹ ಬಹಳಷ್ಟು ವಿಗ್ರಹ ಶಿಲ್ಪಗಳು, ನಾಗರ ಕಲ್ಲುಗಳು, ಮತ್ತು ಹೊಸದಾಗಿ ಕೆತ್ತಿರುವಂಥ ನಾಗರ ಕಲ್ಲುಗಳು, ಮತ್ತು ಕ್ಷೇತ್ರಪಾಲನ ವಿಗ್ರಹಗಳು ಎಲ್ಲವನ್ನು ಜೋಡಿಸಿ ಒಂದು ಕಡೆ ಕಟ್ಟೆಯ ಮೇಲೆ ಇಟ್ಟಿದ್ದಾರೆ. ಹಾಗೆ ಅವರು ಹೇಳಿದ ಹಾಗೆ ಈ ಕಾಡಿನಲ್ಲಿ ಮತ್ತಷ್ಟು ಈ ರೀತಿಯ ವೀರಗಲ್ಲುಗಳು ಅಥವಾ ಶಾಸನಗಳಿರುವಂತಹ ಕಲ್ಲುಗಳು ಇದ್ದಾವೆ ಅಂತ ಹೇಳಿದ ತಕ್ಷಣ ಪಕ್ಕದಲ್ಲೇ ಇನ್ನೊಬ್ಬರನ್ನು ಕರೆದುಕೊಂಡು ನಾವು ಕಾಡಿನೊಳಗೆ ಹೊರಟ್ವಿ. ಆಗ ಅಲ್ಲಿ ನಮಗೊಂದು ಶಾಸನ ಇರುವಂತಹ ಕಲ್ಲು ಗೋಚರ ಆಯಿತು. ಅದು ಬಹಳ ಒಂದು ಕತ್ತಲಾಗಿದ್ದರಿಂದ ನಮಗೆ ಅಷ್ಟಾಗಿ ಕಾಣಿಸ್ಲಿಲ್ಲ. ಆದರೂ ಟಾರ್ಚ್ ಲೈಟ್ ಹಿಡ್ಕೊಂಡು ಅದರ ಹತ್ರ ಹೋದಾಗ ಅದು ಒಂದು ಶಿಥಿಲಾವಸ್ಥೆಯಲ್ಲಿದೆ ಅಂತ ಗೊತ್ತಾಯಿತು. ನೀವು ನೋಡ್ತಾ ಇರ್ಬೋದು, ಅದರ ಮೇಲೆ ಪಾಚಿ ಎಲ್ಲ ಕಟ್ಟಿದೆ. ಪಾಚಿ ಕಟ್ಟಿರೋದ್ರಿಂದ ಅದು ಹಸಿರಾಗಿ ಕಾಣಿಸ್ತಾ ಇದೆ. ಮೇಲ್ಗಡೆ ಶಿವನ ಒಂದು ಲಿಂಗದ ಕೆತ್ತನೆ ಇದೆ. ಅದರ ಕೆಳಗೆ ಬಂದರೆ ಯುದ್ಧದಲ್ಲಿ ನಡೆದಂತಹ ಅಥವಾ ಅಲ್ಲಿ ನಡೆದಂತಹ ಒಂದು ಆಚರಣೆಗಳ ಒಂದು ಬಿಂಬಿಸುವಂಥ ಶಿಲ್ಪಗಳು, ಅದರ ಕೆಳಗೆ ತೀರ್ಥಂಕರರ ಮೂರ್ತಿ, ಕೆಳಗಡೆ ಯುದ್ಧ ನಡೆದ ಸನ್ನಿವೇಶಗಳನ್ನು ಕೆತ್ತಿದ್ದಾರೆ. ಸಹಜವಾಗಿಯೇ ಅಲ್ಲಿ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು, ಕನ್ನಡದಲ್ಲಿ ಹಳೆಗನ್ನಡದಲ್ಲಿ ಇದು ಕೆತ್ತಿರುವಂಥ ಲಿಪಿ ಕಾಣಿಸಿಗುತ್ತೆ. ಅದರ ಕೆಳಗಡೆ ಕುದುರೆ ಮೇಲೆ ಕೂತ್ಕೊಂಡು ಸೈನಿಕರು ಅವರು ಇವರು ಯುದ್ಧ ಮಾಡ್ತಾರೋ ಸನ್ನಿವೇಶಗಳನ್ನು ಕೆತ್ತಿದ್ದಾರೆ. ಪ್ರಾಯಶಃ ಇದೊಂದು ವೀರಗಲ್ಲೆ ಆಗಿರಬಹುದು. ನಮಗೆ ರಾಣಿಯ ಒಂದು ಸಮಾಧಿ ಇಂಥದ್ದೇ ಅಥವಾ ಇದೇ ಜಾಗದಲ್ಲಿ ಅಂತ ಹೇಳೋದಕ್ಕೆ ಯಾವುದೇ ರೀತಿಯ ಪುರಾವೆ ಸಿಗದೇ ಇದ್ರೂ ಸಹ ಅವಳ ಕೊನೆಯ ದಿನಗಳನ್ನು ಇಕ್ಕೇರಿಯ ಸೆರೆಮನೆಯಲ್ಲಿ ಕಳೆದಿದ್ದರಿಂದ ಇದೇ ಜಾಗದಲ್ಲಿರುವ ಯಾವುದೋ ಒಂದು ಜಾಗ ಅವಳ ಸಮಾಧಿ ಆಗಿದ್ದಿರಬಹುದು. ಇದೇ ರೀತಿ ಬಹಳಷ್ಟು ಜನ ಬಹಳಷ್ಟು ಜಾಗಗಳನ್ನು ತೋರಿಸ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನು. ಯಾವ ಸ್ಥಳ ಆಕೆ ಸಮಾಧಿ ಅಂತ ಗುರುತಿಸಿ ಅದನ್ನು ಒಂದು ರೀತಿಯಲ್ಲಿ ನವೀಕರಣಗೊಳಿಸಿ ನಮ್ಮೆಲ್ಲ ಪ್ರೇಕ್ಷಕರಿಗಾಗಲಿ ಮತ್ತು ಇತಿಹಾಸದ ಬಗ್ಗೆ ಕಾಳಜಿ ಇರೋರಿಗಾಗಲಿ ಆ ವಿಚಾರವನ್ನು ತಲುಪಿಸೋ ಬಗ್ಗೆ ಆರ್ಕಿಯಾಲಜಿಯವರಾಗಲಿ ಮತ್ತು ಇನ್ನಿತರೆ ಆ ಊರಿನ ಮುಖಂಡರಾಗಲಿ ಮತ್ತು ಇದರ ವಿಚಾರವಾಗಿ ಬಹಳಷ್ಟು ರಿಸರ್ಚ್ ಮಾಡಿರೋಂಥವರಾಗಲಿ ಮುಂದೆ ಬಂದರೆ ಆ ಮಾಹಿತಿಯನ್ನು ಸಹ ತಮ್ಮ ಮುಂದೆ ತಂದಿಡಲು ಪ್ರಯತ್ನ ಮಾಡ್ತೀವಿ.